ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪರೀಕ್ಷಾ ಪೇ ಚರ್ಚ್ 2023 ಕಾರ್ಯಕ್ರಮದಲ್ಲಿ ಯಾವ ರೀತಿ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈ ಪರೀಕ್ಷಾ ಪೇ ಚರ್ಚ್ ಕಾರ್ಯಕ್ರಮದ ಬಗ್ಗೆ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಈ ಒಂದು ಕಾರ್ಯಕ್ರಮವು ಶಾಲಾ ಶಿಕ್ಷಣ ಸಚಿವಾಲಯ ಮತ್ತು ಸಾಕ್ಷರತೆ ಇಲಾಖೆ ನವದೆಹಲಿ ಪರೀಕ್ಷಾ ಪೇ ಚರ್ಚ್ 2024ರ 7ನೇ ಆವೃತ್ತಿಯನ್ನು ದೆಹಲಿಯ ಟಾಲ್ಕ್ ಟೋರಾ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುವ ಕುರಿತು ಜನವರಿ ಅಥವಾ ಫೆಬ್ರವರಿ 2024ರ ಮಾಹೆಯಲ್ಲಿ ನೇರವಾಗಿ ಸಂವಹನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಕ್ಕಳಲ್ಲಿರುವಂತಹ ಪರೀಕ್ಷೆ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ನಮ್ಮ ಭವಿಷ್ಯದ ರಾಷ್ಟ್ರ ನಿರ್ಮಾತೃಗಳಿಗೆ ಕಲಿಕೆಯನ್ನು ಹೆಚ್ಚು ಆಸಕ್ತಿ ಹಾಗೂ ಸಂತೋಷದಾಯಕವಾಗಿಸುವುದು, ಮತ್ತೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರೊಂದಿಗೆ ನೇರ ಸಂವಹನವನ್ನು ನಡೆಸಿ ಪರೀಕ್ಷಾ ಪದ್ಧತಿಯ ಕುರಿತು ಅಮೂಲ್ಯವಾದ ಸಲಹೆಗಳನ್ನು ಪಡೆದು ಪರೀಕ್ಷಾ ಪದ್ಧತಿಯನ್ನು ಉತ್ತಮಪಡಿಸುವುದು ಇದರ ಒಂದು ಉದ್ದೇಶ ಆಗಿರ್ತದೆ. ಅರ್ಹತೆ: ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಅಂತಂದ್ರೆ, ಸರ್ಕಾರಿ, ಅನುದಾನಿತ ಮತ್ತೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಜೊತೆಯಲ್ಲಿ ಶಾಲಾ ಶಿಕ್ಷಕರು ಭಾಗವಹಿಸಬಹುದು, ಪೋಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿರ್ತದೆ. ಮತ್ತೆ ಪ್ರಸಕ್ತ ಸಾಲಿನ ಸ್ಪರ್ಧೆಯು ಬಹು ಆಯ್ಕೆಯ ಪ್ರಶ್ನೆಯದ್ದಾಗಿರ್ತದೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ. ಮತ್ತೆ ಭಾಗವಹಿಸುವವರೆಲ್ಲರಿಗೂ ಸಹ ಪ್ರಮಾಣ ಪತ್ರವನ್ನ ನೀಡಲಾಗುತ್ತದೆ. ಭಾಗವಹಿಸುವಂತ ವಿಧಾನದ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಅದನ್ನ ಹೇಗೆ ಭಾಗವಹಿಸಬೇಕು ಆನ್ಲೈನ್ ನಲ್ಲಿ ಅನ್ನೋದನ್ನ ಬನ್ನಿ. ನೀವು ಯಾವುದಾದ್ರೂ ಒಂದು ಬ್ರೌಸರ್ ಅನ್ನ ಬಳಸ್ಕೊಳ್ಳಿ. ಬ್ರೌಸರ್ ಅನ್ನ ಬಳಸ್ಕೊಂಡು ನೀವು ಇಲ್ಲಿ ಸರ್ಚ್ ಮಾಡಿ ಇನ್ನೋವೇಟ್ ಇಂಡಿಯಾ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲನೆಯ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಇನ್ನೋವೇಟ್ ಇಂಡಿಯಾ mygov.in ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ, PPC 2024 ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪರೀಕ್ಷಾ ಪೇ ಚರ್ಚ್ 2024 ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ ಕಾಣ್ಬೋದು, ಇಲ್ಲಿ ಪಾರ್ಟಿಸಿಪೇಟ್ ನೌ ಅಂತೇಳಿ. ಇದ್ರ ಬಗ್ಗೆ ಮಾಹಿತಿನೂ ಸಹ ನಿಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳು ಸಹ ಕೊಟ್ಟಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಇನ್ಸ್ಟ್ರಕ್ಷನ್ಸ್ಗಳನ್ನ ನೀವು ಇಲ್ಲಿ ಓದ್ಬೋದು. ಈಗ ಆಲ್ರೆಡಿ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಅದೇ ಮಾಹಿತಿಯನ್ನು ಹೇಳಿದ್ದಾರೆ. ಈ ಪಾರ್ಟಿಸಿಪೇಟ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿಯಲ್ಲಿ ಭಾಗವಹಿಸ್ಬೋದಪ್ಪ ಅಂದ್ರೆ, ಒಂದು ಸ್ಟೂಡೆಂಟ್ ಆಗಿ ಭಾಗವಹಿಸ್ಬೋದು, ಅಂದ್ರೆ ಸೆಲ್ಫ್ ಪಾರ್ಟಿಸಿಪೇಷನ್. ಇಲ್ಲಿ 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ನೆಕ್ಸ್ಟ್ ಟೀಚರ್ ಆಗಿ ಭಾಗವಹಿಸ್ಬೋದು, ಮತ್ತೆ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಭಾಗವಹಿಸ್ಬೋದು, ಮತ್ತೆ ಪೇರೆಂಟ್ ಆಗಿ ಸಹ ಭಾಗವಹಿಸ್ಬೋದು. ಈಗ ನಾನು ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಆಗಿ ಭಾಗವಹಿಸ್ತೀನಿ. ಮೊದಲು ನಾನು ಟೀಚರ್ ಆಗು ಸಹ ಭಾಗವಹಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ವಿತ್ OTP ಇದೆ, ಕ್ಲಿಕ್ ಮಾಡೋಣ. ಈಗ ನಿಮ್ಮ ಫುಲ್ ನೇಮ್ ಅನ್ನ ಟೈಪ್ ಮಾಡಬೇಕು. ನನ್ನ ಮೊಬೈಲ್ ನಂಬರ್ ಅನ್ನು ಹಾಕ್ತಾ ಇದ್ದೀನಿ. ನಿಮಗೆ ಮೊಬೈಲ್ ನಂಬರು ಮತ್ತೆ ಇದನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಮೇಲ್ ID ಯನ್ನು ಸಹ ಹಾಕ್ಬೋದು. ಈಗ ಹಾಕಿದ ನಂತರ ನೀವು ಲಾಗಿನ್ ವಿತ್ OTP ಕೊಡಿ. ಇಲ್ಲಿ OTP ಹ್ಯಾಸ್ ಬೀನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ OTP ಅನ್ನ ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಲಾಗಿನ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಲಾಗಿನ್ ಆಗಿರೋದು ತೋರಿಸ್ತಾ ಇದೆ. ಈಗ ನೀವೇನು ಮಾಡಬೇಕಾಗುತ್ತೆ, ಲಾಗಿನ್ ಆದ ನಂತರ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ನೋಡಿ, ಯಾವ ಥರ ಬೇಕಾದರೂ ನೀವು ಭಾಗವಹಿಸ್ಬೋದು. ಒಂದು ಸ್ಟೂಡೆಂಟ್ ಆಗಿ ಭಾಗವಹಿಸ್ಬೋದು, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್, ಟೀಚರ್ ಆಗಿ ಭಾಗವಹಿಸ್ಬೋದು, ಪೇರೆಂಟ್ ಆಗಿ ಭಾಗವಹಿಸ್ಬೋದು. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಟೀಚರ್ ಮೇಲೆ ಫಸ್ಟ್ ಒಂದು ಟೀಚರ್ ಆಗಿ ಭಾಗವಹಿಸೋಣ.
ಟೀಚರ್ ಆಗಿ ಭಾಗವಹಿಸೋದಕ್ಕಿಂತ ಮುಂಚೆ ನಮ್ಮ ಒಂದು ಟೀಚರ್ ಡೀಟೇಲ್ಸನ್ನು ಪಾರ್ಟಿಸಿಪೇಟ್ ಟೀಚರ್ ಡೀಟೇಲನ್ನು ಫಿಲ್ ಮಾಡಬೇಕು. ಮೇಲ್ ಐ ಡಿ ತಗೊಂಡಿದೆ, ಆಟೋಮೆಟಿಕಲಿ ಮೇಲ್ ಐ ಡಿ ತಗೊಂಡಿದೆ. ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ನೀವು ಸಬ್ಜೆಕ್ಟ್ ಟಾಟ್ ಅಂತ ಇದೆ, ಯಾವ ಟೀಚರ್ ಆಗಿ ಟೀಚಿಂಗ್ ಮಾಡ್ತಾ ಇದ್ದೀರಾ ಅಂತೇಳಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಇದಾದಮೇಲೆ ಲಾಸ್ಟ್ ನೇಮ್ ಇಲ್ಲ, ಮೊಬೈಲ್ ನಂಬರ್ ತೊಗೊಂಡಿದೆ, ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ ಎಂಟ್ರಿ ಆಗಿದೆ. ನೆಕ್ಸ್ಟ್ ಸ್ಕೂಲ್ ನೇಮನ್ನು ಹಾಕಬೇಕಾಗುತ್ತೆ. ಮತ್ತು ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ಕೂಲ್ ನೇಮ್ ಹಾಕೋಕ್ಕಿಂತ ಮುಂಚೆ ಎಲ್ಲದನ್ನು ಸಹ ಡೀಟೇಲ್ಸ್, ತಾಲೂಕನ್ನು ಸಹ ಮೆನ್ಷನ್ ಮಾಡಿ. ತಾಲೂಕು ಮತ್ತು ಡಿಸ್ಟಿಕ್ ನೇಮನ್ನು ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಅಡ್ರೆಸ್ ಸಹ ನೀವು ಅದನ್ನು ಎಂಟ್ರಿ ಮಾಡ್ಬೋದು. ಇದನ್ನೇ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಿ. ನೆಕ್ಸ್ಟ್ ನೀವೇನು ಮಾಡ್ಬೋದು, ಇಲ್ಲಿ ಯಾವ ಒಂದು ಕಂಟ್ರಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಡಿಫಾಲ್ಟಾಗಿ ಸ್ಟೇಟನ್ನು ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಆಯಿತು, ಇಲ್ಲಿ ಪಿನ್ ಕೋಡನ್ನು ಹಾಕೊಳ್ಳಿ. ಇದಾದ ನಂತರ ಇಷ್ಟು ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ನೀವೇನು ಮಾಡಿ, ಇಲ್ಲಿ ಆಕ್ಟಿವಿಟೀಸ್ ಇದೆ. ಇಲ್ಲಿ ಏನು ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಂಟಿನ್ಯೂಯಸ್ ಲರ್ನಿಂಗ್ ಇನ್ ಯುವರ್ ಚೂಸನ್ ಕೆರಿಯರ್ ಅಂತ ಇದೆ. ಏನಕ್ಕೆ ಅಂತೇಳಿ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವುದು ನಿಮಗೆ ಪ್ರಿಫರ್ ಅನಿಸುತ್ತೆ ಅದನ್ನು ಹಾಕೊಳ್ಳಿ. ಮಾಡಿದ ನಂತರ ನಿಮ್ಮ ಒಂದು ಕ್ವಶನ್ನನ್ನು ಸಹ ನೀವು ಸಬ್ಮಿಟ್ ಮಾಡ್ಬೋದು. ಅದು ಸಹ ನೀವು 500 ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಸಬ್ಮಿಟ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಸೇವ್ ಡ್ರಾಫ್ಟು ಸಹ ಮಾಡ್ಬೋದು. ಇಲ್ಲಿ ಟೈಪ್ ಮಾಡಿದ ನಂತರ ನೀವು ಏನು ಮಾಡಬೇಕಾಗುತ್ತೆ, ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋ ಚೇಂಜಸ್ ಆ್ಯಂಡ್ ಮಾಡಿಫಿಕೇಶನ್ಸ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್, ಆರ್ ಯು ಶ್ಯೂರ್ ಯು ಪ್ರೊಸೀಡ್ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಪಾರ್ಟಿಸಿಪೇಟ್ ಆಸ್ ಟೀಚರ್ ಇವರು ಯಾವ ಸಕ್ಸಸ್ಫುಲ್ ಸಬ್ಮಿಟೆಡ್ ಫಾರ್ PPC 2024 ಅಂತ ಇದೆ. ನೀವು ಸರ್ಟಿಫಿಕೇಟ್ ವಿಲ್ ಬಿ ಅವೈಲಬಲ್ ನೋಡಿ 12th January 2024 ಅಂತ ಇದೆ. ಆ ದಿನ ನಮಗೆ ಒಂದು ಸರ್ಟಿಫಿಕೇಟ್ ಇದು ಸಿಗುತ್ತೆ. ನೆಕ್ಸ್ಟ್ ಆಸ್ ಎ ಟೀಚರ್ ಆಗಿ ನೋಡಿ, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಸಹ ಮಾಡ್ಬೋದು. ಇಲ್ಲೂ ಸಹ ವಿದ್ಯಾರ್ಥಿಗಳ ಹೆಸರನ್ನು ಹಾಕಬೇಕಾಗುತ್ತೆ, ಪೂರ್ತಿ ಡೀಟೇಲ್ಸ್. ಸ್ಟೂಡೆಂಟ್ ಡೀಟೇಲ್ಸ್ ಅನ್ನು ತುಂಬೋಣ. ಇಮೇಲ್ ಐ ಡಿ ಸೇಮ್ ಅದನ್ನೇ ಕೊಡ್ತೀನಿ ನಾನು. ನೆಕ್ಸ್ಟ್ ಮೊಬೈಲ್ ನಂಬರನ್ನು ಕೊಡ್ತೀನಿ. ಡೇಟ್ ಆಫ್ ಬರ್ತ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀನಿ.
ಕ್ಲಾಸ್ ಪೇರೆಂಟ್ಸ್ ನೇಮ್ ಕೇಳಿದ್ದಾರೆ. ಸ್ಕೂಲ್ ನೇಮ್ ಕೇಳಿದ್ದಾರೆ, ಸ್ಕೂಲ್ ನೇಮನ್ನು ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಬೋರ್ಡ್ ಕೇಳಿದ್ದಾರೆ, ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕರ್ನಾಟಕ. ಅಡ್ರೆಸ್ಸನ್ನು ಹಾಕಬೇಕು. ನೆಕ್ಸ್ಟ್ ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು. ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಇಷ್ಟು ಡೀಟೇಲ್ಸನ್ನು ತುಂಬಿದ ನಂತರ ಇಲ್ಲೂ ಸಹ ಸೇಮ್ ಕ್ವಶನ್ಸ್ಗಳು ಬರುತ್ತೆ. ಇದನ್ನು ಸಹ ನೀವು ಆ್ಯಡ್ ಮಾಡಬೇಕಾಗುತ್ತೆ. ವರ್ಡ್ಸಲ್ಲಿ ನೀವು ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ಸಹ ಹಾಕ್ಬೋದು. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಮತ್ತೆ ಚೇಂಜಸ್ ಇಲ್ಲ, ಪರ್ಮಿಷನ್ ಇದೆಯಾ ಅಂತ ಕೇಳ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್, ನೀವು ಯಾವ ವಿದ್ಯಾರ್ಥಿಯನ್ನು ನೀವು ನಾಮಿನೇಟ್ ಮಾಡಿದ್ರೆ ಭಾಗವಹಿಸಲಿಕ್ಕೆ ಇಲ್ಲಿ ವಿದ್ಯಾರ್ಥಿ ಡೀಟೇಲ್ಸ್ ಸಿಗುತ್ತೆ. ಸರ್ಟಿಫಿಕೇಟ್ ಅವೈಲಬಲ್ ಫ್ರಮ್ ನೋಡಿ 12/1/2024 ಇಂದ ಅವೈಲಬಲ್ ಇದೆ ಅಂತ ಹೇಳುತ್ತೆ. ನೋಡಿ ಯುವರ್ ಡೀಟೇಲ್ಸ್ ಯಾವ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಸಹ ಶೋ ಆಗುತ್ತೆ. ಸರ್ಟಿಫಿಕೇಟನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು 12ನೇ ತಾರೀಕು ನಂತರ. ಈ ರೀತಿಯಲ್ಲಿ ನಿಮ್ಮ ಶಾಲೆಯ ಸ್ಟೂಡೆಂಟ್ ಥ್ರೂ ಟೀಚರ್ ನೋಡಿ, ಒಂದು ಟೀಚರು ಸಹ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದೇ ರೀತಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಸಹ ಮಾಡ್ಬೋದು. ಡೈರೆಕ್ಟು ಟೀಚರು ಸ್ಟೂಡೆಂಟು ಸಹ ಸೆಲ್ಫ್ ಪಾರ್ಟಿಸಿಪೇಷನ್ ಮಾಡ್ಬೋದು, ಪೇರೆಂಟು ಸಹ ಮಾಡ್ಬೋದು. ಎಲ್ಲವೂ ಸೇಮ್ ಆಪ್ಷನ್, ಕ್ವಶನ್ಸ್ ಬೇರೆ ಬೇರೆ ಇರುತ್ತೆ. ಈ ರೀತಿಯಲ್ಲಿ ನೀವು ಪರೀಕ್ಷಾ ಪೇ ಚರ್ಚಾದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಧನ್ಯವಾದ.